ಪ್ರಿಯ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮಸ್ತೆ ವೀಕ್ಷಕರೇ, SJR 5 ನ್ಯೂಸ್ ಕನ್ನಡಗೆ ಸ್ವಾಗತ. ನೀವು ನೋಡ್ತಿದ್ರ ಮುದ್ದೇಬಿಹಾಳ ಸುದ್ದಿ. 250 ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದ ಹೋರಾಟಕ್ಕೆ ಕರ್ನಾಟಕ ಭೀಮಸೇನೆಗೆ ಸಿಕ್ಕ ಜಯ. ಸಿಹಿ ತಿನ್ನುವ ಮೂಲಕ ಸಂಭ್ರಮಾಚರಣೆ. ಮುದ್ದೇಬಿಹಾಳ ಪಟ್ಟಣದ ಉಡುಕೋ ಕಾಲೋನಿಯಲ್ಲಿರುವ ಸಂಗೀತ ನಾಡಗೌಡರವರ ವಸತಿ ನಿಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ರು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚುವ ಮೂಲಕ ಎಲ್ಲ ಕರ್ನಾಟಕ ಭೀಮಸೇನೆಯ ಪದಾಧಿಕಾರಿಗಳು ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಹಿಳಾ ರಾಜ್ಯ ಉಪಾಧ್ಯಕ್ಷರಾದ ಸಂಗೀತ ನಾಡಗೌಡ ಮಾತನಾಡಿ, ನಮ್ಮ ಸಂಘಟನೆ ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡುತ್ತಾ ಬಂದಿವೆ ಹಾಗೂ ಎಲ್ಲ ಶಾಸಕರಿಗೆ ಮನವಿ ಕೂಡ ಕೊಟ್ಟಿದ್ದೇವೆ. ಮನವಿ ಸ್ಪಂದಿಸಿದ ಸರ್ಕಾರಕ್ಕೆ ಹಾಗೂ ಎಲ್ಲ ಶಾಸಕರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು. ಆಡಳಿತ ಸರ್ಕಾರಕ್ಕೆ ನೀಡಿದ ಮನವಿಗೆ ಬೆಂಗಳೂರು ಜ್ಞಾನಭಾರತಿ ವಿಶ್ವವಿದ್ಯಾಲಯ ಆವರಣದಲ್ಲಿ 250 ಅಡಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಲು ಸ್ಥಳ ಸೂಚಿಸಿರುವುದಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮನವಿ ಕೊಟ್ಟಿರುವ ಮುಖಂಡರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಗಿರಿಯಪ್ಪ ತಳವಾರ ಹಾಗೂ ಕಾರ್ಯಾಧ್ಯಕ್ಷರಾದ ಪರಶುರಾಮ್ ಚಲವಾದಿ ಮತ್ತು ಮುದ್ದೇಬಿಹಾಳ ತಾಲೂಕು ಮಹಿಳಾ ಅಧ್ಯಕ್ಷರಾದ ದೀಪಾ ರತ್ನ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಭೀಮಸೇನೆಯ ಪದಾಧಿಕಾರಿಗಳಾದ ನಿಡಗುಂದಿ ತಾಲೂಕು ಗೌರವಾಧ್ಯಕ್ಷ ದ್ಯಾಮಣ್ಣ ಚಲವಾದಿ, ಉಪಾಧ್ಯಕ್ಷರು ನಿಡಗುಂದಿ ತಾಲೂಕು ಶೇಖಪ್ಪ ಚಲವಾದಿ, ಬಾಗೇವಾಡಿ ತಾಲೂಕು ಅಧ್ಯಕ್ಷರು ನಿಂಗಪ್ಪ ಕಟ್ಟಿಮನಿ, ಹಣಮಂತ ಜಟ್ಟಗಿ, ಪರಶುರಾಮ್ ಮಾದರ, ಅವ್ವಪ್ಪ ಮಾದರ, ಬೆಳ್ಳಪ್ಪ ಮಾದರ, ಉಮೇಶ್ ಮಾದರ, ಮಂಜು ಮಾದರ, ಬಸಪ್ಪ ಮಾದರ, ಭೀಮಣ್ಣ ಮಾದರ, ಯಲ್ಲಪ್ಪ ಮಾದರ, ಇನ್ನು ಅನೇಕ ಪದಾಧಿಕಾರಿಗಳು ಹಾಜರಿದ್ದರು. ಎಲ್ಲರೂ ಸೇರಿದ್ದು ಯಾಕಪ್ಪ ಅಂತಂದ್ರೆ ಇವತ್ತು ಒಂದು ನಮ್ಮ ಕರ್ನಾಟಕ ಭೀಮಸೇನೆ ಸಂಘದಿಂದ ಒಂದು ಹೆಮ್ಮೆ. ಶಂಕರ್ ರಾಮಲಿಂಗ ಸರ್ ಅವರು ನಮ್ಮ ಕಮಿಟಿ ಅವ್ರನ್ನ ತಗೊಂಡೋಗಿ ಎಲ್ಲ ಶಾಸಕರಿಗೂ ಮಿನಿಸ್ಟರ್ಗಳಿಗೂ ಎಲ್ಲರಿಗೂ ಬೇರೆ ಸ್ಥಳಾಂತರಿಸಿದ್ದಾರೆ. ಕಬ್ಬನ್ ಪಾರ್ಕದಲ್ಲೆಲ್ಲ ಜ್ಞಾನ ಭಾರತಿಯಲ್ಲಿ ಇದು 200 ಅಡಿ ಎತ್ತರದ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ನಮ್ಮ ಕಾಂಗ್ರೆಸ್ ಸರ್ಕಾರ